आम्बेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता। ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂತಹ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಾತನಾಡಬೇಕಾದ್ರೆ ಅಂಬೇಡ್ಕರ್ 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 ಎನ್ನುವ ಬದಲು ಒಂದು ದೇವರ ಹೆಸರನ್ನು ಹೇಳಿ, ಆಗ ನಿಮಗೆ 7 ಜನ್ಮದ ಒಂದು ಪ್ರಾಪ್ತಿಯಾಗುತ್ತೆ, ಒಂದು ಸ್ವರ್ಗ ಸಿಗುತ್ತೆ ಅಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವವನ್ನು ತೋರಿದ್ದಾರೆ. ಇದು ಪ್ರಜಾಪ್ರಭುತ್ವದ ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನವಾಗಿದೆ. ನೋಡಿ, BJP ಪಕ್ಷ ಯಾವತ್ತೂ ಅಷ್ಟೇ ಅಭಿವೃದ್ಧಿಯ ಒಂದು ಬಗ್ಗೆ ಯೋಚಿಸದೆ ಈ ಒಂದು ಕೋಮು ಗಲಭೆ, ಈ ಒಂದು ಧರ್ಮಗಳ ನಡುವಿನ ವೈರತ್ವ, ಈ ಒಂದು ಭಾಷಣ ಮಾಡಿಕೊಂಡು ಬರೀ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. BJPಯವರು ದೇಶದ ಅಭಿವೃದ್ಧಿಗಿಂತ ಇಂತಹ ಒಂದು ವಿಚಾರಗಳಿಗೆ ಒಂದು ಹೆಚ್ಚಿನ ಒಂದು ಮಾನ್ಯತೆ ಕೊಟ್ಟಂಗೆ ಕಾಣ್ತಾ ಇದ್ದಾನೆ ನೋಡಿ ಸ್ನೇಹಿತರೆ. ಹಾಗಾಗಿ ಹಿಂದೆ ಕೆಲ BJP ನಾಯಕರು ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನನ ಬದಲಾವಣೆ ಮಾಡೋದಕ್ಕೆ ಅಂತ ಅನೇಕ ಬಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಮುಂದುವರೆದ ಭಾಗವೇ ನಿನ್ನೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಆಡಿರೋದು ಎಷ್ಟು ಸರಿ ಸ್ನೇಹಿತರೆ. ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದಲೇ ತಾವು ಕೇಂದ್ರ ಗೃಹ ಸಚಿವರಾಗಿರೋದನ್ನು ಮರ್ತಿದ್ದಾರೋ ಏನೋ ಗೊತ್ತಿಲ್ಲ. 1 ಸೆಕೆಂಡ್ ಪ್ರಬಲವಾದಂತಹ ಸಂವಿಧಾನ ಇರೋದ್ರಿಂದಲೇ ನೀವು ಇನ್ನೂ ಜೀವಂತವಾಗಿ ಈ ಭೂಮಿ ಮೇಲೆ ಉಸಿರಾಡ್ತಿರೋದು ಅನ್ನೋದನ್ನು ಯಾರೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ ಅಲ್ವ ಸ್ನೇಹಿತರೆ. ಎಲ್ಲರೂ ನಮಸ್ಕಾರ, ಧನ್ಯವಾದಗಳು.